ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಮಲಗ್ತಾ ಇದ್ದಾರೆ. ಮೇಲ್ಗಡೆ ಬಿತ್ತೋಗಿದ್ದು ತಲೆ ಮೇಲೆ ಬಿತ್ತೋಯ್ದು. ನಮ್ಮ ಅಯ್ಯೋ ತುಂಬಾ ಭಯ ಆಯ್ತು. ನಮ್ದು ಚಿಕ್ಕ ಮಗ ಇದೆ, ಏನ್ ಮಾಡ್ಲಿ ಸರ್, ನಾವು ಬಡವ್ರು ಏನ್ ಮಾಡ್ಲಿ. ಸರ್ ಇಲ್ಲಿ ಸರ್ ನೋಡಿ ಸರ್, ಎಲ್ಲ ತುಂಬಾ ಬಿತ್ತೋಗಿದೆ. ಈ ಕಡೆನೆ ನೋಡಿ, ಈ ಕಡೆ ಇದೆ ನೋಡಿ, ಈ ಕಡೆ ಅದೇ ಇಂದು ಕಿಚನ್ ನಲ್ಲಿ ಹಂಗೆ ಇದೆ ಸರ್. ಬೇಜಾರಾಗಿದೆ ಸರ್. ಒಳಗಡೆ ಹೋಗಿ ಹೋಗಿ ನೋಡಿ. ನಾವು ಎಷ್ಟು ಟ್ರೈ ಮಾಡಿದೀವಿ, ಸ್ಲಮ್ ಕಾರ್ ಕಟ್ಟಿಕೊಡು ಅಂತ ಹೇಳ್ತಾ ಇದೀವಿ, ಅವರು ಓಕೆ ಹೇಳ್ತಾ ಇದೀವಿ. ಇವರು ಬಂದು ನಾವೇ ಕಟ್ಟಿಕೊಡ್ತೀವಿ ಆನ್ ಹೇಳಿದ್ದಾರೆ. ಏನೇ ನೋಡಿ, ಮನೆ ನೋಡಿ ಹೆಂಗಿದೆ. ವಯಸ್ಸು ನಮ್ಮ ಹತ್ರ ಒಳಗಡೆ ನೀರ್ ಬಂದಿದ ಮೇಲೆ ತುಂಬಾ ಕಷ್ಟ ಆಗತ್ತೆ ಸರ್ ನಮ್ಗೆ. ದಯವಿಟ್ಟು ಇದು ಕಟ್ಟಿ ಕೊಡ್ತಿದ ಮೇಲೆ ಗೌರ್ಮೆಂಟ್ಗೆ ನಮ್ ತುಂಬಾ ನನ್ರಿ ಹೇಳ್ತಾ ಇದೀವಿ. ತುಂಬಾ ಬೇಜಾರಾಯ್ತು ಸರ್. ನೋಡಿ ಹೆಂಗಿದೇನ. ಹೌದು, ಬಿದ್ದು ನಮ್ ಮೇಲ್ಗಡೆ ಬಿದ್ದಿದೆ, ಏನ್ ಮಾಡ್ಲಿ. ನೀವೆಲ್ಲಿಂದ ಸರ್ ಬಂದಿದೀವಿ? ನಾವು ಅದ್ವಾ ಟಿವಿ ಅಂತ. ನಮ್ಗೆ ಈ ತರದಲ್ಲಿ ಯಾವುದೇ ರೀತಿ ವ್ಯವಸ್ಥೆಗಳಿಲ್ಲ, ಇದ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ನೋಡೋಣ ಅಂತ ಬಂದ್ವಿ. ನೋಡಿದ್ರೆ ಇಲ್ಲಿ ನಿಜಕ್ಕೂ ಕಣ್ಣೀರ್ ಬರುತ್ತೆ. ಈ ತರದ ಪರಿಸ್ಥಿತಿ ಎಲ್ರ ಮನೆ ಸ್ವಲ್ಪ ಮನೆ ಹಿಂಗೆ ಇದೆ ಸರ್. ತುಂಬಾ ಬೇಜಾರಾಗೈತು. ಅದೇ ನಾ ಎಷ್ಟು ಟ್ರೈ ಮಾಡಿ ಅವ್ರ ಸ್ಲಮ್ ಬೋರ್ಡ್ ನಲ್ಲಿ ಹೋಗಿ ಎಲ್ಲ ಓಕೆ ಆಯ್ತು ಸರ್. ಇವರು ಸಮ್ಮತ್ ರಾಜು ಅವರೆಲ್ಲ ನಾವು ಕಟ್ಟಿಕೊಟ್ಟಿದ್ದೀವಿ, ನೀವು 2 ತಿಂಗಳಿರು, 3 ತಿಂಗಳಿರು ಅಂತ ಹೇಳ್ತಾ ಇದ್ವಿ. ಏನ್ ಮಾಡ್ಲಿ ಸರ್. ಎಷ್ಟು ವರ್ಷದಿಂದ ಹೇಗೆ ಇದೆ ಪರಿಸ್ಥಿತಿ? ನಾವು 50 ವರ್ಷ ಆಯ್ತು ಇಲ್ಲಿ ಬಂದು ವಾಸ ಮಾಡಿ. ಇದು ಮಾಡಿ ಮನೆ ಮಾಡಿ ಆಯ್ತು 30 ವರ್ಷ, 40 ವರ್ಷ ಆಯ್ತು. ಬಿದ್ದೋಗೋ ಪರಿಸ್ಥಿತಿಲಿ ಇದೆ ವೀಕ್ಷಕರೇ. ನೋಡಿ, ರಾಡ್ಗಳು ಕಾಣಿಸ್ತಾ ಇದಾವೆ. ಅದೇ ಸರ್ ರಾಡ್ಗಳೆಲ್ಲ ತುಕ್ಕಿಳಿದಿದಾವೆ. ಮತ್ತೆ ದಿನ ಅದ್ರ ಪುಡಿ ಬೀಳ್ತಾ ಇದೆ ಮೇಲ್ಗಡೆ ಕೆಳಗಡೆ. ಇವರು ರಾತ್ರಿ ಹೊತ್ತು ಮಲಗಬೇಕು, ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಮಲಗ್ತಾ ಇದ್ದಾರೆ. ಮೇಲ್ಗಡೆ ಬಿತ್ತೋಗಿದ್ದು ತಲೆ ಮೇಲೆ ಬಿತ್ತೋಯ್ದು. ನಮ್ಮ ಅಯ್ಯೋ ತುಂಬಾ ಭಯ ಆಯ್ತು. ನಮ್ದು ಚಿಕ್ಕ ಮಗ ಇದೆ, ಏನ್ ಮಾಡ್ಲಿ ಸರ್, ನಾವು ಬಡವ್ರು ಏನ್ ಮಾಡ್ಲಿ. ನೀವೇ ಹೇಳಿ ಸರ್. ಅದಕ್ಕೆ ஏதாவது ஒரு ಇದು ನಮಗೆ ಗೌರ್ಮೆಂಟ್ಲ ನಮ್ಗೆ ಹೆಲ್ಪ್ ಮಾಡಿದ ನಮ್ಗೆ ತೆಂಪಾಯ್ತು, ಸುಖವಾದ ನಂತರ ಮಾಡಬೇಕು. ಅದಕ್ಕೆ ನೀವು ಯಾರಂತ ಗೊತ್ತಿಲ್ಲ, ನಾನು ಇಪ್ಪ ಒಳಗಡೆಯಿಂದ ಬೆಲೆ ಬಂದೀವಿ ಅಪ್ಪ. ಆವಾಗ ನೀವು ಈ ಕೆಲಸ ಮಾಡಿದೆ ನೋಡ್ಬಿಟ್ಟು ನಿಮ್ಮ ಹತ್ರ ಮಾತಾಡಲ್ಲ ಅಂತ ಬಂದಿದ್ದೀವಿ ಸರ್. ಅದೇ ಅಮ್ಮ, ನಾವ್ ಇದೇ ವಿಚಾರಕ್ಕೆ ಬಂದ್ವಿ. ಇಲ್ಲಿ ಹೇಗಿದೆ ಪರಿಸ್ಥಿತಿ, ನಿಮ್ಗೆಲ್ಲ ಸರ್ಕಾರದಿಂದ ಏನಾದ್ರು ಸಿಗ್ತಾ ಇದೆಯಾ, ಮನೆಗಳ ಹೆಂಗ್ ಪರಿಸ್ಥಿತಿ ಇದೆ, ನೀರ್ ಹೆಂಗಿದೆ ಕೇಳಕ್ಕೆ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ನಿಜಕ್ಕೂ ಬೇಸರ ಆಗತ್ತೆ, ಮತ್ತೆ ಭಯ ಆಗತ್ತೆ ಸರ್. ಮನೆಯಲ್ಲಿ ವಾಸ ಮಾಡಿದ್ಕೆ ತುಂಬಾ ಭಯ ಆಗುತ್ತೆ. ಇಷ್ಟು ದೂರ ಬಂದ್ಬಿಡ್ತೀವಿ ಸರ್. ನೀರು ಇಲ್ಲಿವರೆಗೂ ಬರುತ್ತಾ? ಹೌದು ಸರ್. ಇಷ್ಟು ದೂರ ಬಂದು ನೋಡ್ಬಿಟ್ಟು ಇಲ್ಲಿ ಈ ಕಡೆನೆ ಫುಲ್ ತುಂಬಿ ಬಿದ್ದು. ಈಗ ಏನ್ ಶುರು ಆಯ್ತಮ್ಮ? ಈಗ ಜೂನ್ ಬಂದ್ರೆ ಮಳೆಗಾಲ ಶುರು. ಅದೇ ಸರ್, ಅದಕ್ಕೆ ತುಂಬಾ ಭಯ ಆಗಾಯ್ತು ನಮ್ಗೂ. ವೀಕ್ಷಕರೇ ನೋಡಿ, ಇಲ್ಲಿ ಏನ್ ಮಾರ್ಕ್ ಕಾಣಿಸ್ತಾ ಇದೆ, ಇಲ್ಲಿವರೆಗೂ ನೀರ್ ಬರುತ್ತೆ ಮಳೆಗಾಲದಲ್ಲಿ. 2 ಗಂಟೆ ಮಳೆ ಬಂದ್ರೆ ಬೆಂಗಳೂರಲ್ಲಿ ಈ ಒಂದು ಭಾಗದಲ್ಲಿ ಆ ಮೋರಿ ನೀರು, ಕೊಳಚೆ ನೀರು, ರಾಜಕಾಲುವೆ ನೀರು ಇಲ್ಲಿವರೆಗೂ ಬರುತ್ತೆ. ತುಂಬಾ ಬೇಜಾರಾಗ ಸರ್. ತುಂಬಿ ಅಲ್ಲಿ ಆಚೆ ಎರ್ಚಿ ಊತಿ ನೀರು ಬೂತಿ ಸುಸ್ತಾಗೈತೆ. ನಿದ್ರ ಬರಲ್ಲ, ಏನು ತಿನ್ನಕ್ ಆಗಲ್ಲ, ಮಲಕ ಆಗಲ್ಲ. ಏನ್ ಮಾಡ್ಲಿ. ನಮ್ಮ ಇವ್ರು ವಯಸ್ಸು ಹೋಗಿದ 70 ನಮ್ದು ವಯಸ್ಸು. ಕೆಲಸ ಮಾಡಕ್ ಆಗಲ್ಲ. ಚಿಕ್ಕ ಮಕ್ಕಳಿದಾರ, ಚಿಕ್ಕ ಮಗಳು ஒரு 10 ವಯಸ್ಸು ಮಗ ಇದಲ್ಲ ನಮ್ಮ ಮಗಳು. 10 ವಯಸ್ಸು ಮಗು, ಚಿಕ್ಕ ಮಗು. ಇಷ್ಟು ಎತ್ತರ ಬರುತ್ತೆ ಮಗು. ಆ ಮಗು ಎತ್ತರದಕ್ಕಿಂತ ಹೆಚ್ಚು ನೀರು ಬರುತ್ತೆ ಮನೆ ಒಳಗಡೆ ಅಂದ್ರೆ ಆ ಮಗು ಹೇಗೆ ಓಡಾಡ್ಬೇಕು? ಅದೇ ಸರ್, ತುಂಬಾ ಬೇಜಾರಾಯ್ತು. ಸ್ಕೂಲ್ಗೆ ಹೋಗಿ ಬಂದ್ಮೇಲೆ ಆಚೆ ಇದ್ದಾಳೆ, ನಾವು ಆಚೆ ಇದ್ವಿ. ನಾ ಇವಾಗ ಬಂದು ಊಟ ಮಾಡಿ ತಿನ್ಬಿಟ್ಟು ಅಲ್ಲಿ ಸ್ವಲ್ಪ ಮಲ್ಗಲ ಅಂತ ಬಂದಿದೀವಿ. ಅದೇ ನೀವು ನೋಡ್ಬಿಟ್ಟು ಸರಿ ಹೇಳೋಣ ಏನಂದರೆ ಗೌರ್ಮೆಂಟ್ ಏನಾರ ಹೆಲ್ಪ್ ಮಾಡಿದರೆ ನಮ್ಗೆ ತುಂಬ ಒಳ್ಳೆಯದಾಗಿದೆ ಸರ್. ಅದೇ ನಾನು ಹೇಳ್ತಾ ಇದ್ವಿ. ಏನು ಮಾಡಲಿ ವೀಕ್ಷಕರೇ, ನಿಜಕ್ಕೂ ಕಣ್ಣಲ್ಲಿ ನೀರು ತರಿಸುವಂತ ಸಂದರ್ಭ. ಮೇಲ್ಗಡೆ ನೀವು ನೋಡಿದ್ರೆ, ನಿಮಗೆ ನೇರವಾಗಂತೂ ನೋಡ್ಬಿಟ್ರೆ ನೀವು ಭಯ ಬೀಳ್ತೀರಾ. ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ನನಗೆ ಭಯ ಆಗ್ತಾ ಇದೆ ನಿಜವಾಗ್ಲು. ಈ ಕ್ಷಣಕ್ಕೆ ಬಿದ್ದೋಗೋ ತರ ಪರಿಸ್ಥಿತಿ ಇದೆ ಇದು. ಹೇಗೆ ಅವ್ರು ಬದುಕ್ತಿದ್ದಾರೆ, ಹೇಗೆ ಇಲ್ಲಿ ಇದಾರೆ ಅಂತಾನೆ ಆಶ್ಚರ್ಯ ಆಗತ್ತೆ ಸರ್. ಅದಕ್ಕೆ ಅದೇ ಗೌರ್ಮೆಂಟ್ ಇದು ಸ್ವಲ್ಪ ಕೆಲಸ ಮಾಡಿ ಇದು ನಮ್ಗೆ ಮನೆ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ಟ್ಯಾಂಕ್ಸ್ ಹೇಳ್ತಾ ಇದ್ವಿ ನಾವು. ತುಂಬಾ ಟ್ಯಾಂಕ್ಸ್ ಅಲ್ಲ, ನಿತ್ರ ತುಂಬಾ ನಾವು ನಿಜವಾಗ್ಲೂ ಹೇಳ್ತಾ ಇದೀವಿ. ಮಲಗಿರ್ದೆ ಇದೇ ಇಲ್ಲೇ ತೂಕಮೇ ಇಲ್ಲೇ. ಮಲಗಿದ್ರೆ ನಿದ್ರೆ ಬರಲ್ಲ. ಸರ್ಕಾರ ಮನೆ ಮಾಡ್ಕೊಟ್ರೆ ನಾವು ಅವರಿಗೆ ಯಾವತ್ತು ಥ್ಯಾಂಕ್ಸ್ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪ್ರತಿ ಭಾಗದಲ್ಲೂ, ಪ್ರತಿ ರೂಮ್ ಅಲ್ಲೂ ಕೂಡ ರೂಫ್ ಸರ್. ಅವರೆಲ್ಲ ಬಂದು ನೋಡ್ಬಿಟ್ಟು ಹೋಗ್ತಾರೆ.
ಅವರು ಸ್ಲಮ್ ಕಾರ್ಡ್ ಒಂದು ನೋಡ್ಬಿಟ್ಟು ನಾನು ಕಟ್ಟಿ ಕೊಡ್ತೀನಿ ಹಂಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಅವರು. ಏನು ಮಾಡಲಿ ಸರ್ ನಾವು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಮನೆ ಒಳಗಡೆ ಪರಿಸ್ಥಿತಿ ಹೇಗಿದೆ ಅಂತ. ಆ ಮೇಲ್ಚಾವಣಿ ಕೆಳಗಡೆ ಬಿದ್ದು ಹೋಗುವಂತ ಪರಿಸ್ಥಿತಿ ಇದೆ. ಅಲ್ಲಿ ಹೇಗೆ ಬದುಕ್ತಿದ್ದಾರೆ ಅವರು ಜೀವವನ್ನು ಕೈಲಿಟ್ಕೊಂಡು ಅನ್ನೋದೇ ಆಶ್ಚರ್ಯ ಆಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು ಈ ಮನೆ ಒಳಗಡೆ. ಅವ್ರೆಲ್ಲರೂ ಕಾಲ್ ಮಾಡಿಬಿಟ್ಟು ಅವ್ರು 10-15 ಮನೆ ಖಾಲಿ ಮಾಡಿಬಿಟ್ಟು ಇದಕ್ಕೆ ಮಲೆಗಾಗ ಬಾಡಿಗೆ ಇದ್ದಾರೆ ಸರ್ ಅಲ್ಲಿ ಆ ಕಡೆನೂ. ನೋಡಿ, ಈ ಏರಿಯಾವನ್ನು ಖಾಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲದೇನೆ ಬೇರೆ ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ ಈ ಮನೆಗಳನ್ನ ಬಿಟ್ಟು. ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಎಲ್ಲಿ ನೀರು ಬರುತ್ತೋ, ಯಾವ ಕ್ಷಣದಲ್ಲಿ ಮನೆಗಳು ಬಿದ್ದೋಗ್ತಾವೋ, ಮಲಗಿರುವಂತ ಮೈ ಮೇಲೆ ಬಿದ್ದೋಗ್ತಾವೋ ಅಂತ ಭಯ ಬಿದ್ದು ಮನೆಗಳನ್ನ ಮಳೆಗಾಲದ ಸಂದರ್ಭದಲ್ಲಿ ಖಾಲಿ ಮಾಡಿ ಬೇರೆ ಕಡೆ ಬಾಡಿಗೆಗೆ ಹೋಗ್ತಾರಂತೆ. ಹಾಗೆ ವೀಕ್ಷಕರೇ, ಇಲ್ಲಿಯ ಮನೆಗಳನ್ನ ನೀವು ಗಮನಿಸಬಹುದು. ಪ್ರತಿ ಮನೆ ಕೂಡ ನಿಮ್ಗೆ ಈ ತರದ ಕಟ್ಟೆ ಕಾಣಿಸುತ್ತೆ. ಮನೆ ಎದುರುಗಡೆ 1-1.5-2 ಅಡಿಯ ಎತ್ತರದ ಕಟ್ಟೆ. ಇದನ್ನೇನ್ ಸುಮ್ನೆ ಶೋಗೆ ಕೂರೋದಕ್ಕೆ ಹಾಕಿರೋದಂತಲ್ಲ ಅಲ್ಲ. ಇದು ಮಳೆಗಾಲ ಈಗೇನ್ ಬರ್ತಾ ಇದೆ ಈ ಸಂದರ್ಭದಲ್ಲಿ ಈ ಚರಂಡಿಯ, ಈ ರಾಜಕಾಲುವೆ, ಈ ಮೋರಿ ನೀರು, ಈ ಕೆಸರು ನೀರು, ಈ ಗಲೀಜ್ ನೀರು ಈ ಮನೆ ಒಳಗಡೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಮಾಡಿಟ್ಕೊಂಡಿದ್ದಾರೆ. ಆದ್ರೆ ಇದಕ್ಕೂ ಮೀರಿ ನೀರ್ ಒಳಗಡೆ ಹೋಗೋದಂತೂ ಹೋಗ್ತಾ ಇದೆ. ಅವ್ರು ಈ ಎತ್ತಕ್ಕೆ, ಈ ಮಟ್ಟಕ್ಕೆ ಅವ್ರು ಕಟ್ಟೆ ಕಟ್ಕೊಂಡು ಓಡಾಡೋಕೆ ಸಾಧ್ಯ ಇಲ್ಲ. ಇಷ್ಟು ಕಟ್ಕೊಂಡಿದ್ದಾರೆ ಅವರು. ಇದಕ್ಕಿಂತ ಮೇಲೆ ನೀರು ಬಂದು ಮನೆ ಒಳಗಡೆ ಹೋಗುವಂತ ಸಂದರ್ಭಗಳು ಸೃಷ್ಟಿಯಾಗ್ತವೆ ಅಂತ ಹೇಳ್ತಾರೆ. ಮನೆ ಒಳಗಡೆ ಪರಿಸ್ಥಿತಿ ನೀವು ನೋಡಿದ್ರಿ ಈಗಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಮೋರಿ ನೀರು ನಿಂತಿರುವಂತದ್ದು, ಅಲ್ಲಿಂದ ಬಂದಂತಹ ನೀರು ಅಲ್ಲಿ ನೋಡ್ತಾ ಇರ್ಬೋದು ನೀವು. ಹೀಗಾದ್ರೆ ಈ ಮನುಷ್ಯರು ಹೇಗೆ ಬದುಕಬೇಕು, ಇಲ್ಲಿ ನಿವಾಸಿಗಳು ಹೇಗೆ ಬದುಕಬೇಕು, ಆಶ್ಚರ್ಯ ಆಗತ್ತೆ. ನೋಡಿ ವೀಕ್ಷಕರ, ಇಲ್ಲಿ ಇಷ್ಟಿಷ್ಟು ದೊಡ್ಡ ಗುಂಡಿಗಳು ರೋಡ್ ಮಧ್ಯೆ ಕಾಣಿಸ್ತಾ ಇದೆ ನಿಮ್ಗೆ. ಚಿಕ್ಕ ಮಕ್ಕಳು, ಒಂದು 4-5 ವರ್ಷದ ಮಕ್ಕಳು ಎಷ್ಟು ದೊಡ್ಡ ಇರ್ತಾರೆ ಅವರು. ಆ ಮಕ್ಕಳಿಗೆ ಕಾಲೆಲ್ಲ ಅಂದ್ರೆ ಇದ್ರೊಳಗಡೆ ಸಿಕ್ಕಿದ್ರೆ ಅವರು ವಾಪಸ್ ನಮ್ಗೆ ಸಿಗೋದೇ ಇಲ್ಲ ಅಂತ ಪರಿಸ್ಥಿತಿ ಇದೆ ಈ ಗುಂಡಿ ಒಳಗಡೆ. ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ, ಈ ಗುಂಡಿ ಒಳಗಡೆ ಏನಾದ್ರು ಚಿಕ್ಕ ಮಕ್ಕಳು ಬಿದ್ರೆ, 4-5 ವರ್ಷದ ಮಕ್ಕಳು ಆಟ ಆಡುವಂತ ಸಂದರ್ಭದಲ್ಲಿ, ಓಡಾಡುವಂತ ಸಂದರ್ಭದಲ್ಲಿ ಗುಂಡಿ ಒಳಗಡೆ ಏನಾದ್ರು ಬಿದ್ರೆ ವಾಪಸ್ ಎತ್ತಕ್ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಈ ಗುಂಡಿ ಒಳಗಡೆಯಿಂದ. ಯಾಕಂದ್ರೆ ಇಲ್ಲಿ ಎಲ್ಲೂ ಓಪನ್ ಇಲ್ಲ, ಜೊತೆಗೆ ಕೊಳಚೆ ನೀರು. ಈ ನೀರಿನ ಒಳಗಡೆಯಿಂದ ಮಗುನ ಹೇಗೆ ಕಾಪಾಡ್ತಾರೆ? ಇವತ್ತು ತಂತ್ರಜ್ಞಾನ ಉಪಯೋಗಿಸಿ ಇದು ಬೋರ್ವೆಲ್ ಒಳಗಡೆ ಬಿದ್ದಿರುವಂತಹ ಮಗುನ ಸುರಕ್ಷಿತವಾಗಿ ಎತ್ತುವಂತ ಒಂದು ಟೆಕ್ನಾಲಜಿ ಇರುವಂತ ಈ ಸಂದರ್ಭದಲ್ಲಿ ಇವತ್ತಿಂತ ಮೋರಿ ಒಳಗಡೆ ನಿಮ್ಗೆ ರಾಜಕಾಲುವೆ ಇದೆ. ರಾಜಕಾಲುವೆ ಮೇಲೆ ಅವರು ರೋಡ್ ಅನ್ನ ಮಾಡಿದ್ದಾರೆ, ಅದ್ರ ಮೇಲೆ ಕಲ್ಲನ್ನು ಹಾಕಿದ್ದಾರೆ. ಇಲ್ಲಿ ಈ ತರದ ಗುಂಡಿಗಳಿದ್ರೆ, ಈ ಗುಂಡಿ ಒಳಗಡೆ ಸಣ್ಣ ಮಗು ಏನಾದ್ರು ಹೋಯ್ತು ಅಂದ್ರೆ ಏನ್ ಪರಿಸ್ಥಿತಿ ಆಗ್ಬೇಕು ಹೇಳಿ? ಬಹಳ ಇಂತಹ ಒಂದು ಅಜಾಗರೂಕತೆಯ, ಇಂತಹ ಒಂದು ನಿಕೃಷ್ಟವಾದ ಆಡಳಿತವನ್ನ ಕೊಡಬಾರ್ದು. ಯಾವುದೇ ರೀತಿಯ ಅಧಿಕಾರಿಗಳು, ಸರ್ಕಾರ ಕೊಡಬಾರ್ದು. ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಾವು ಕೇಳ್ಕೊಂತೀವಿ.